ನ್ಯೂಸಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಅಂದರೆ ಪ್ರೈವೇಟರ್ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅದು ಯಾವ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದು ಈ ಒಂದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೇಮ್ಗಲ್. ಇದು ಕಂಡುಬರೋದೆಲ್ಲಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತದೆ ನೋಡ್ರಿ. ಮೇಮ್ಗಲ್ನಲ್ಲಿ ಏನಪ್ಪ ಅಂತಂದರೆ ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಏರ್ಬಸ್ ನಡುವಿನ ಒಂದು ಪಾಲುದಾರಿಕೆಯಾಗಿದೆ ಅಂತ ಹೇಳ್ಬೋದು. ಇವೆರಡು ಸೇರಿ ಏನು ಮಾಡ್ತಿದ್ದಾವೆ ಅಂದರೆ ಈ ಒಂದು ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇಲ್ಲಂದರೆ ಕರ್ನಾಟಕದ ಮೇಮ್ಗಲ್ನಲ್ಲಿ. ಇದು ಸ್ಥಳ ಎಲ್ಲಪ್ಪ ಅಂತಂದರೆ ಬೆಂಗಳೂರಿನ ಸಮೀಪ ಇರುವ ಕೋಲಾರ ಜಿಲ್ಲೆಯ ಮೇಮ್ಗಲ್ನ ಕೈಗಾರಿಕಾ ಪ್ರದೇಶದಲ್ಲಿ ಇದೊಂದು ಹೆಲಿಕಾಪ್ಟರನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಇದರ ಉತ್ಪನ್ನ ಇಲ್ಲಿ ಏರ್ಬಸ್ನ ಹೆಚ್ಚು ಮಾರಾಟವಾಗುವ ಅಂದರೆ H125 ಹೆಲಿಕಾಪ್ಟರ್ಗಳನ್ನು ತಯಾರಿಸಲಾಗುತ್ತಿದೆ ನೋಡಿ. H125 ಹೆಲಿಕಾಪ್ಟರ್ಗಳನ್ನು ಈ ಒಂದು ಸ್ಥಳದಲ್ಲಿ ತಯಾರು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇದರ ಒಂದು ಸಾಮರ್ಥ್ಯ ಬಗ್ಗೆ ನೋಡೋದಾದರೆ ಆರಂಭದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳು, ನಂತರ ವರ್ಷಕ್ಕೆ 50ರಷ್ಟು ವಿಸ್ತರಣೆ ಮಾಡಬೇಕಂತ ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅಂದರೆ ವರ್ಷಕ್ಕೆ 10, ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 50 ಹೆಲಿಕಾಪ್ಟರು ಲೈನನ್ನು ಸ್ಥಾಪನೆ ಮಾಡಬೇಕಂತ ಉದ್ದೇಶ ನೀಡಿದ್ದಾರೆ ನೋಡಿರಿ. ಅದರ ರೀತಿಯಾಗಿ ನಾಗರಿಕ ಬಳಕೆಗೆ ಮತ್ತು ಮಿಲಿಟರಿ ತರಬೇತಿಗೆ ಇವನ್ನು ಬಳಸಬಹುದಾಗಿದೆ. ಈ ಒಂದು ಏನಿದೆ ಈ ಒಂದು ಹೆಲಿಕಾಪ್ಟರನ್ನು ನಾಗರಿಕ ತರಬೇತಿಗೆ ಮತ್ತು ಅದೇ ರೀತಿಗೆ ಮಿಲಿಟರಿ ತರಬೇತಿಗೆ ಬಳಸಬಹುದಾಗಿದೆ ನೋಡಿರಿ. ನಾಗರಿಕರಿಗೆ ಬಳಕೆಯು ಕೂಡ ಉಪಯುಕ್ತವಾಗಿರ್ತದೆ ಈ ಒಂದು ಹೆಲಿಕಾಪ್ಟರ್. ಮುಂದೆ ನೋಡೋಣ. ಮುಂದೆ ಸ್ಟ್ಯಾಟಿಕ್ GK ಲಿಂಕ್ ಇದೆ ನೋಡಿ. ಸ್ಟ್ಯಾಟಿಕ್ GK ಲಿಂಕ್ ಕೂಡ ಇದೆ. ಏರ್ಬಸ್ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. ಏರ್ಬಸ್ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆ ಈ ಒಂದು ಸ್ಟ್ಯಾಟಿಕ್ GKಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಏರ್ಬಸ್ ಇದೊಂದು ಯುರೋಪಿನ ಏರೋಸ್ಪೇಸ್ ಕಂಪನಿಯಾಗಿದೆ. ಇದರ ಒಂದು ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಬ್ಲಾಗ್ನಾಕ್ನಲ್ಲಿ ಇದೊಂದು ಕಚೇರಿ ಕಂಡುಬರ್ತಂತೆ ಹೇಳ್ಬೋದು. ಪ್ರಧಾನ ಕಚೇರಿ ಬ್ಲಾಗ್ನಾಕ್ನಲ್ಲಿ ಕಂಡುಬರ್ತದೆ. ಇದೆಲ್ಲಿದೆ ಅಂದರೆ ಫ್ರಾನ್ಸ್ ದೇಶದ ಒಂದು ಬ್ಲಾಗ್ನಾಕ್ನಲ್ಲಿ ಇದರ ಒಂದು ಕಚೇರಿ ಕಂಡುಬರ್ತದೆ. ಯಾವುದು? ಏರ್ಬಸ್ದ ಒಂದು ಕಂಪನಿ. ಇದು ಯುರೋಪಿನ ಏರೋಸ್ಪೇಸ್ ಕಂಪನಿ ಆಗಿದೆ ನೋಡಿ ಏರ್ಬಸ್. ಅದೇ ರೀತಿಯಾಗಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಬಗ್ಗೆ ನೋಡೋಣ. ಇದು ಟಾಟಾ ಸಮೂಹದ ಒಂದು ರಕ್ಷಣಾ ಅಂಗಸಂಸ್ಥೆಯಾಗಿದೆ ಅಂತಲೇ ಹೇಳಬಹುದು ನಾವು. ಜೊತೆಗೆ ಇತರ ಯೋಜನೆಗಳು ಕೊಟ್ಟಿದ್ದಾರೆ. ಟಾಟಾ ಮತ್ತು ಏರ್ಬಸ್ ಎರಡು ಸೇರಿಗೆಸಿಂದ